ನೋಡಿ ಬೆಳಗಿನ ಜಾವ 4-4:15 ಹಿಡ್ಕೊಂಡ್ರೆ ಮಳೆ. ಆಗಲೇ 7:30 8 ಗಂಟೆ ಆಗ್ತಾಯಿತ್ತು, ಇನ್ನೂ ಬಿಟ್ಟಿಲ್ಲ ನಮ್ಮೂರಲ್ಲಿ. ಎಷ್ಟು ಮಳೆ ಬರ್ತಾಯಿತ್ತೆ. ಈಚೆ ಕಡೆ ಹೋಗಿ ಏನಾದರೂ ಕೆಲಸ ಮಾಡೋದಂದ್ರೂ ಬಿಡ್ತಾಯಿಲ್ಲ, ಕಸ ಹುಡುಗಿಲ್ಲ ಇಷ್ಟೊತ್ತಾದರೂ. ಇಲ್ಲಿ ಶೀಟ್ ಹೊಡೆದೋಗ್ಬಿಟ್ಟವೆ, ಅದಕ್ಕೆ ಇಲ್ಲಿನೂ ನೆನೀತಾ ಐತೆ ನೋಡಿ, ಅದಕ್ಕೆ ಕಸ ಹೊಡೆದಿಲ್ಲ. ಲಾಸೆ ಏನು ಮಾಡ್ತಾ ಹೇಳ, ಹೋಗಿ ಬರ್ಬೇಕಾಗಿತ್ತು, ಛತ್ರಿ ಇಲ್ಲ. ಇನ್ನಿದೆ ತಗೊಂಡು ಹೋದರೆ ಟವಲ್ಲು ನೆಂದೋಗ್ತಿತ್ತು ಮೊಬೈಲ್. ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಲಾಗ್ನಲ್ಲಿಂದ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. 9 ಗಂಟೆ 10 ಗಂಟೆ ಆಯಿತು ಮಳೆ ಬಿಡೋ ಅಷ್ಟರಲ್ಲಿ. ಆವಾಗ ನಾವು ರೆಡಿ ಆಗಿಬಿಟ್ಟು ನೆಕ್ಸ್ಟ್ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀವಿ. ಸಡನ್ನಾಗಿ ಸ್ವಲ್ಪ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ. ಹಾಗಾಗಿ ಬಡವನಹಳ್ಳಿಗೆ ಹೋಗ್ತಾ ಇರೋದು ಈಗ ಸದ್ಯಕ್ಕೆ. ಹೋಗ್ಬಿಟ್ಟು ಸ್ವಲ್ಪ ಟಿಫನ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತಂದು ಹೇಳಿದ್ಲು. ಟಿಫನ್ ಇಲ್ಲೇ ಮಾಡ್ತಾಯಿದ್ದೀನಿ, ನೀವು ಹಿಂಗೆ ಬಂದು ಹೋಗ್ರಿ ಅಂತಂದು. ಅದಕ್ಕೋಸ್ಕರ ಸರಿ ಅಂತಂದು ಇನ್ನು ಇಲ್ಲಿ ಒಂದೊಂದು ಇಡ್ಲಿ ತಿಂದ್ಕೊಂಡಿದ್ವಿ ಮನೆಯಲ್ಲಿ. ಆದರೆ ಅಲ್ಲಿ ಪೂರಿನೂ ಸಾಗು ಅದೆಲ್ಲ ಮಾಡಿದರು. ನೀವು ಬರೋವರೆಗೂ ನಾನು ಟಿಫನ್ನೇ ಮಾಡಲ್ಲ, ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಬರಬೇಕು ಅಂತಂದು. ತುಂಬ ಜನಕ್ಕೆ ಪರಿಚಯ ಇರುತ್ತೆ ಬಡವನಹಳ್ಳಿ. ನಾನು ಯಾವಾಗಲೂ ರೆಗ್ಯುಲರಾಗಿ ಬರುವಂಥ ಊರು ಇದು. ಅಂದರೆ ನನ್ನ ಫ್ರೆಂಡ್ ಇದ್ದಾಳಲ್ಲ ಮಂಜು, ಯಾರಾದರೂ ಅವಳು ಕೇಳಿದ್ರೂ ಅದೇ ಥರನೇ ಹೇಳ್ತಾಳೆ. ಮಂಜು ಪದ್ಮ ಲೈಫ್ ಸ್ಟೈಲ್ ಅಂದರೆ ನಂದು ನನ್ನ ಫ್ರೆಂಡದು ನೇಮ್ ಇಟ್ಕೊಂಡಿರೋದು ಅಂತಂದು ಹೇಳ್ತಾ ಇರ್ತಾಳೆ. ಅವಳದು ಮಂಜು ಅಂದರೆ ಮಂಜುಳ ಅವಳ ಹೆಸರು. ನಮ್ಮ ಮನೆಯವ್ರ ಹೆಸರು ಬಂದುಬಿಟ್ಟು ಮಂಜುನಾಥ್ ಅಲ್ವಾ. ನಾನು ಶಾರ್ಟಾಗಿ ಮಂಜು ಅಂತ ಇಟ್ಟಿದ್ದೀನಿ, ಆದರೆ ನಮ್ಮ ಮನೆಯವ್ರ ಹೆಸರೇ ಇಟ್ಟಿರೋದು. ಆದರೆ ಅವಳು ಹಂಗೆ ಹೇಳ್ಕೊಳ್ಳೋದು ಚೆನ್ನಾಗಿ ಅನಿಸುತ್ತೆ, ಒಂಥರ ತಮಾಷೆಗೆ. ಅಜ್ಜಿ ಅಂತೂ ನಮ್ಮ ಮನೆಯವ್ರನ್ನ ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ಸಿ.ಕೆ.ಪುರಕ್ಕೆ ಎಲ್ಲ ಬಂದಾಗ ಅವಾಗೆಲ್ಲ ನಮ್ಮ ಮನೆಯವರು ಸ್ವಲ್ಪ ದೊಡ್ಡವ್ರ ಜೊತೆ ಜಾಸ್ತಿ ಮಾತಾಡೋದಾಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋದು, ಇರೋದು, ನೋಡ್ಕೊಳ್ಳೋದು, ಆ ಥರ ಒಂಥರ ದೊಡ್ಡವ್ರಿಗೆ ಹೊಂದ್ಕೊಳ್ಳೋ ಅಂಥ ಗುಣ. ಸೊ ನಾನು ಸ್ವಲ್ಪ ಕಡಿಮೆ ಮಾತಾಡೋದು, ನಮ್ಮ ಮನೆಯವ್ರು ಜಾಸ್ತಿ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆಯವ್ರನ್ನ ತುಂಬ ಇಷ್ಟಪಡ್ತಾರೆ. ನೋಡಿ ಪಕ್ಕನೇ ಕೂತ್ಕೊಂಡವ್ರೆ, ಊಟ ಮಾಡಿಸೋದೊಂದು ಕಡಿಮೆ ಇತ್ತು ಅಷ್ಟೇ. ಆ ಎಣ್ಣೆಲ್ಲ ತಗೊಂಡು ಕೊಡ್ತಾರೆ, ತಿನ್ನಪ್ಪ ನೀನು ತಿನ್ನಪ್ಪ ಅಂತಂದು. ನಾನಿಲ್ಲಿ ಮಂಜು ಬೇಡ ಅಂದ್ರೂ 3 ಪೂರಿ ಹಾಕಿದ್ಲು, ಅದನ್ನ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ಬಂಗಾರಿ ಸರಿ ಓದ್ಕೊ ಬಂದೆ. ಅಯ್ಯೋ ಬಾ ಬಾ ಬಾ, ಯಾಕೆ ಯಾವಾಗ್ಲೂ ಹೊತ್ಕೊ ಬತ್ತೀಯಲ್ಲ ನಿನ್ ಗಂಟು? ಇದೆ ನಿನ್ ಗಂಟು ನೋಡ್ರಿ, ಆಚಿದ ಬಟ್ಟೆ ಗಂಟು ಪಾಪ ಅವ್ರ ಅಪ್ಪರಂ ಬೈತಾರೆ. ಲೈಟ್ ಹಾಕ್ಲಾಶ, ಅವಳು ಹೊತ್ಕೊ ಬಂದು ಇಲ್ಲಿ ಇಕ್ಕಂತಾಳೆ ಪಾಪ. ಈ ಸಿದ್ದರಾಮಯ್ಯಗೆ ಏನು ಗೊತ್ತಾಗಲ್ಲ, ಯಾವಾಗ ಕತ್ಲಾಗೆ ಎತ್ತಾಳೆ. ಜಗಳ ಮಾಡಿ ಬಾರಿ ಅಲ್ಲಿ ಅವ್ರ ಜಗಳ ಮಾಡ್ದ ಅವಾಗ್ಲೇ. ಬಾರ ₹5 ಅಯ್ಯೋ ಕಂದ, ಯಾರಿಗೂ ಮಕ ತೋರಿಸ್ದಂಗೆ ಹೋಗ್ಬಿಡು ಅಂದಂತಾರಪ್ಪಯ್ಯ. ಬಟ್ಟೆ ಗಂಟು ಹಚ್ಕೊಂಡು ಬಂದವಳೆ. ಒಂದು ಕಡೆ ಒಬ್ಬಟ್ಟಿನ ಸಾರು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ರೈಸ್ ಮಾಡಿದ್ರೆ ಅದ್ರ ಜೊತೆಗೆ ಆಗುತ್ತೆ ಸಂಜೆ ಊಟಕ್ಕೆ. ಹಾಲಿದ್ದಾವೆ, ಸ್ವಲ್ಪ ಬಿಸಿ ಮಾಡ್ಕೊಂಡು ಈಗ ಕುಡಿತೀವಿ ನಾನು ನಮ್ಮ ಮನೆಯವರು. ಹಾಲು ಮತ್ತು ಇದು ದೊಡ್ಡ ಹಲಸಿನ ಹಣ್ಣು. ಹಲಸಿನ ಹಣ್ಣು ಆದರೆ ನಮ್ಮ ಕಡೆ ದೊಡ್ಡ ಹಲಸಿನ ಹಣ್ಣು ಅಂತೀವಿ. ಇದನ್ನೊಂದು ಪ್ಲೇಟ್ ಬಿಡಿಸಿಟ್ಟಿದ್ದಾರೆ ನಮ್ಮ ಮನೆಯವರೇ, ಎಲ್ಲ ಕಟ್ ಮಾಡಿ ನೀಟಾಗೆ. ಇದು ಆಗಲೇ ತಿಂದೆ ನಾನು, ಇನ್ನು ಮಕ್ಕಳಿಗೆ ಅಂತ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಏನಿದೆ ಅಂದರೆ ಅಮಟೆಕಾಯಿ. ಫಸ್ಟ್ ಟೈಮ್ ನಾನು ಅಮಟೆಕಾಯಿ ಉಪ್ಪಿನಕಾಯಿ ನೋಡ್ತಿರೋದು, ಒಂದು ತಿಂತಿರೋದು. ಯಾವತ್ತೂ ನಾನು ನೋಡಿರಲಿಲ್ಲ, ತಿಂದಿರಲಿಲ್ಲ ಅಮಟೆಕಾಯಿದು. ಇದು ನೋಡ್ರಿ ನನ್ನ ಫ್ರೆಂಡ್ ಕಳಿಸಿರೋದು. ಮಾವಿನಕಾಯಿ ಮತ್ತು ಅಮಟೆಕಾಯಿ ಎರಡೂ ಇದೆ. ತುಂಬ ಚೆನ್ನಾಗಿದೆ ಅಂತಂದು ಹೇಳಿದ್ದಾಳೆ. ಆದರೆ ಒಂದು ಆಲ್ರೆಡಿ ತಿಂದೆ, ಹುಳಿನೂ ಐತೆ ಜಾಸ್ತಿ. ಒಳ್ಳೆಯದಂತೆ, ಅದಕ್ಕೆ ತಿಂತೀನಿ. ತಿಂತೀರಿ ನೀವೊಂದು? ಬೇಡ, ಇನ್ನೂ ಸ್ವಲ್ಪ ಕೊಳಿಬೇಕಾದ್ರು ಹುಳಿ. ಅದೇನು ಇನ್ನು ಸ್ವಲ್ಪ ಕೊಳಿಬೇಕು, ಕೊಳೆದ್ರೆ ಚೆನ್ನಾಗಿರ್ತದೆ. ಟೇಸ್ಟ್ ಸಕ್ಕತ್ತೈತೆ. 2 ತಿಂದೆ ನಾನು, ಚೆನ್ನಾಗೈತೆ. ಈಗ ಇದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಕೊಟ್ಟು ರೈಸ್ ಮಾಡಿ ಸ್ವಲ್ಪ ಪಾತ್ರೆಗಳದೆಲ್ಲ ತೊಳೆದ್ಬಿಟ್ರೆ ವೀಡಿಯೋ ವರ್ಕ್ ಐತೆ, ಅದನ್ನು ಮಾಡಬೇಕು ನೈಟು. ಮತ್ತು ಮಾರ್ನಿಂಗೆ ವೀಡಿಯೋ ಶೂಟ್ ಐತೆ ನಾಳೆ. ಒಂದು ಟ್ರೈಪಾಡ್ ಅಂತ ತಗೋಬೇಕು. 1 ನಿಮಿಷ ತೋರಿಸ್ತೀನಿ ನೋಡಿ. ಇದನ್ನು ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ತಂದಿರೋ ಅಂಥದ್ದು. ಇದು ಎಷ್ಟು ತುಂಬ ಕಡಿಮೆ ಅವಾಗ ತಗೊಂಡಿದ್ದು ಇದನ್ನು, ಆದರೆ ಹಂಗೆ ಮೇಂಟೈನ್ ಮಾಡಿದ್ದೀನಿ.
ಆದರೆ ಏನಂದರೆ ಈ ಶಾರ್ಟ್ಗೆಲ್ಲ ನಾನು ಇಟ್ಕೊಳ್ಳೋಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ಅಷ್ಟಾಗಿ ಕ್ವಾಲಿಟಿ ಇಲ್ಲ ಇದು. ಮೊಬೈಲ್ ಬಿದ್ದೋಗುತ್ತೇನೋ ಅಂತ ಭಯ ಅಷ್ಟೇ. ಆದ್ರೂ ಹಂಗೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಟ್ರೈಪಾಡ್ ಒಂದು ಬುಕ್ ಮಾಡ್ಕೋಬೇಕು. ಆಲ್ರೆಡಿ ಇದಾಗಲೇ ಕಿತ್ತಾಕಿದ್ದಾಳೆ ಲಾಸ್ಯ. ಮೊನ್ನೆ ಬಂದ್ಬಿಟ್ಟು ಇಲ್ಲಿ ಇಡು, ಕೆಳಗಡೆ ಇಡು, ಪ್ರೆಸ್ ಮಾಡಿ ಕೆಳಕ್ಕೆ. ಇಡು, ಏನೂ ಆಗಲ್ಲ ನೋಡಿ, ಚೆನ್ನಾಗೈತೆ. ಚೆನ್ನಾಗೈತೆ, ಇದು ಹಿಡ್ಕೊಳ್ಳಲ್ಲ, ಉದುರೋಗ್ತೈತೆ. ಹಿಡ್ಕೊಂಡಿಲ್ಲ ಅಂದ್ರೆ ರಬ್ಬರ್ ಹಾಕೊಂದು. ಹಂಗಲ್ಲ, ಶಾರ್ಟ್ ಬರಲ್ಲ, ಸ್ಟ್ರೈಟ್ ನೋಡಲ್ಲಿ ಹಿಂಗ್ ಅಲ್ಲಪ್ಪ, ತಿರುಗೋದ್ ಗೊತ್ತು ನನಗೆ. ಅದು ಮೊಬೈಲೇ ಸ್ಟ್ರೈಟ್ ಆಗಿ ಕುತ್ಕೊಳ್ಳೋ ಒಂಥರ ಹಿಂಗ್ ಬೆಂಡ್ ಆಗಿರ್ತೈತೆ. ಅವಾಗ ವಿಡಿಯೋನು ಸ್ವಲ್ಪ ಹಿಂಗ್ ಕಾಣಿಸ್ತೈತೆ, ಚೆನ್ನಾಗಿರಲ್ಲ. ಅದಕ್ಕೆ ಒಂದು ಟ್ರೈಪಾಡ್ ಒಂದು ಬುಕ್ ಮಾಡ್ಕೋಬೇಕು. ನೋಡ್ರಿ, ನಾನು ಎಷ್ಟು ಇದು ಸ್ಯಾಲ್ರಿ ತಗೊಂಡ್ರು ಯೂಟ್ಯೂಬ್ ಇಂದ ಮತ್ತೆ ಪ್ರಮೋಷನ್ಸ್ ಎಲ್ಲ ತಗೊಂತಾ ಇರ್ತೀನಿ. ಆದ್ರೆ ಯೂಟ್ಯೂಬ್ಗೆ ಅಂತಂದು ಹೇಳ್ಬಿಟ್ಟು ನಾನು ಜಾಸ್ತಿ ಅಮೌಂಟ್ ಏನು ಹಾಕಿಲ್ಲ. ಏನು ತಗೊಳ್ಳೋದಂದ್ರೆ ರಿಂಗ್ ಲೈಟ್ ಇಲ್ಲ ನನ್ನ ಹತ್ರ, ಟ್ರೈಪಾಡ್ ಇಲ್ಲ ಸರಿಯಾದ್ದು, ಒಂದೇ ಒಂದು ಸೆಲ್ಫಿ ಸ್ಟಿಕ್ ಇದೆ, ಅದು ಚಿಕ್ಕದಷ್ಟೇನೆ. ಅದು ಎಲ್ಲಾದ್ರೂ ಪ್ರಮೋಷನ್ಸ್ಗೆ ಹೋದ್ರೆ ಬಳಸ್ತೀನಿ ಅಷ್ಟೇ. ಇನ್ನು ಮೈಕ್ ಒಂದು ತಗೊಂಡಿದ್ದೀನಿ 4,500 ಕೊಟ್ಟು, ಅದನ್ನು ಅಷ್ಟೇ ಎಲ್ಲಾದ್ರೂ ಪ್ರಮೋಷನ್ ಹೋದಾಗ ಬಳಸ್ತಾ ಇರ್ತೀನಿ. ಡೈರೆಕ್ಟ್ ನಾನು ವಾಯ್ಸ್ ಎಲ್ಲ ಕೊಡೋದು ಡೈರೆಕ್ಟೇ ಕೊಡ್ತೀನಿ, ಮೈಕ್ ಹಾಕೊಂಡು ಕೊಡಲ್ಲ ವಾಯ್ಸ್. ಮೈಕ್ ನಿನ್ಗೆ ಅವಶ್ಯಕತೆ ಇಲ್ಲ, ಎಂದು ಮೈಕ್ನಾಗೆ ಮಾತಾಡಿಲ್ಲ ಜಾಸ್ತಿ. ಏನಂದ್ರೆ ನನ್ನ ವಾಯ್ಸ್ ಸ್ವಲ್ಪ ಬೇಸ್ ಚೆನ್ನಾಗೈತೆ, ಹಂಗಾಗಿ ಇದು ಮೈಕ್ಗಿಂತಲೂ ನನಗಿದೆ ರಿಯಲ್ ಆಗಿ ತುಂಬಾ ಚೆನ್ನಾಗಿ ತಗೊಳುತ್ತೆ ಮೊಬೈಲು. ಅದಕ್ಕೋಸ್ಕರ ನಾನು ಡೈಲಿ ವಾಯ್ಸ್ ಓವರ್ ಡೈರೆಕ್ಟೇ ಕೊಡ್ತಾ ಇದೀನಿ. ಹಂಗಾಗಿ ಈ ಟ್ರೈಪಾಡ್ ಒಂದು, ರಿಂಗ್ ಲೈಟ್ ಒಂದು ಚೆನ್ನಾಗಿರೋ ತಗೋಬೇಕು. ಆಮೇಲೆ ಒಂದು ಗಿಂಬಲ್ ಅಂತ ತಗೊಂಡು ಕ್ಯಾಮ್ರಾ ಒಂದು ಒಳ್ಳೆ ತಗೋಬಿಟ್ರೆ ಆರಾಮಾಗಿ ಇನ್ನ ವಿಡಿಯೋ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಡ್ಬೋದು. ನಾನು ಅನ್ಕೊಂತ ಇದ್ದೀನಿ, ನೋಡೋಣ ಈ ವರ್ಷ ಆಗಲ್ಲ ಇದೆಲ್ಲ ಮಾಡೋದಕ್ಕೆ, ಒಂದೊಂದೇ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಎಲ್ಲಾನು ಶೇರ್ ಮಾಡ್ಕೊಂತೀನಿ ಏನ್ ತಗೊಂಡ್ರೆ ಅದು ನಿಮ್ ಜೊತೆ. ಈಗ ಸದ್ಯಕ್ಕೆ ಹಾಲು ಕಾಯಿಸ್ಕೊಂಡು ಕುಡಿದು ಸ್ವಲ್ಪ ಆಮೇಲೆ ಕೆಲಸಗಳು ಶುರು ಮಾಡ್ತೀನಿ. ಮಾರನೇ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಅಲ್ಲಿಗೆ ಎಂಡ್ ಮಾಡಿದೆ ವಿಡಿಯೋ. ನನ್ನ ಫ್ರೆಂಡ್ ಮನೆಯಲ್ಲಿ ಜಾಸ್ತಿ ಹೊತ್ತೇನಿರಲಿಲ್ಲ, ಸ್ವಲ್ಪ ಹೊತ್ತೇ, ಒಂದು 10 ನಿಮಿಷ ಸಮೇತ ಇದ್ವೋ ಇಲ್ಲೋ, ಅಷ್ಟು ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು ಇನ್ನೊಂದು ಕಡೆ. ನಾನು ಎಲ್ಲಿಗೆ ಹೋದೆ ಏನು ಅಂತಂದು ಎಲ್ಲನೂ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವ್ಲಾಗ್ಸಲ್ಲಿ. ಈಗ ಸದ್ಯಕ್ಕೆ ಅಲ್ಲಿಂದ ಒಂದು 10 ನಿಮಿಷ ಅಷ್ಟೇ ಇದ್ದು ಬಂದುಬಿಟ್ವಿ ನಾವು. ಪಾಪ ಜಾಸ್ತಿ ಹೊತ್ತಿರಲಿಲ್ಲ ಅಂತಂದು ನಮಗೂ ಬೇಜಾರಾಯಿತು, ಅವ್ರಿಗೂ ಬೇಜಾರಾಯಿತು. ಆದರೆ ಇರೋಕ್ಕಾಗಲಿಲ್ಲ, ಆ ಥರ ಟೈಮ್ ಇತ್ತು ಅವತ್ತು. ಅದಕ್ಕೋಸ್ಕರ ನಾವು ಬೇಗ ಬಂದುಬಿಟ್ವಿ. ಇನ್ನು ಮಾರನೇ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ನಲ್ಲ, ನೀರು ಬಿಟ್ಟಿದ್ರು, ಆಗಲೇ ಒಂದು 5:15ಗೆ ಬಿಟ್ಟಿದ್ರು. ಹಾಗಾಗಿ ನೀರು ಇಟ್ಕೊಂಡು ತೊಟ್ಟಿಗೂ ಮತ್ತು ಡ್ರಮ್ಗೆ ಹಾಕ್ಕೊಬಿಟ್ರೆ ನನಗೆ ಡೇ ಫುಲ್ ಆರಾಮಾಗಿ ನೀರು ಬಳಸ್ಕೊಬೋದು ಇದು. ಮತ್ತು ಮಾರ್ನಿಂಗು ನನಗೆ ನೀರು ಬಿಡೋವರೆಗೂ ಯೂಸ್ ಆಗುತ್ತೆ ನೀರು. ಹಾಗಾಗಿ ಎರಡನ್ನೂ ತುಂಬಿಸ್ಕೊಬಿಟ್ಟು ಇಲ್ಲಿ ಬಕೆಟ್ಸು ಮತ್ತು ಕೊಡ ಇದೆಯಲ್ಲ ಅದನ್ನು ತುಂಬಿಸ್ಕೊಬಿಡ್ತೀನಿ. ಸಾಕಾಗುತ್ತೆ ನನಗೆ ಒನ್ ಡೇ ಫುಲ್ಲು ನೀರು. ಇದೆಲ್ಲ ಇನ್ನೂ ಹೆಚ್ಚೇ ಆಗುತ್ತೆ. ಬಟ್ಟೆ ಏನಾದರೂ ತೊಳೆದ್ರೆ ಸಾಲದ ಬರುತ್ತೆ ಅಷ್ಟೇ. ಹಾಗಾಗಿ ಬಟ್ಟೆ ತೊಳಿಬೇಕಾದ್ರೆ ನಾನು ನೀರು ಬಿಟ್ಟಾಗಲೇ ಇಟ್ಕೊಬಿಡ್ತೀನಿ, ವಾಷಿಂಗ್ ಮಿಷನ್ಗೆ ಹಾಕ್ಬಿಟ್ರೆ ಆರಾಮಾಗಿ ಅಲ್ಲಿ ತೊಳಿತಾ ಇದ್ದರೆ ಈ ಕಡೆ ನಾನು ಜಾಲಿಸಿ ಹಾಕ್ತಾ ಇರ್ಬೋದು. ಆ ಥರ ಮಾಡ್ತೀನಿ ಐಡಿಯಾ. ಮುಂಚೆ ಎಲ್ಲ ಸ್ಟಾಕ್ ಮಾಡ್ಕೊಂಡು ತೊಳಿತಿದ್ದೆ, ಈಗ ನೀರು ಬಿಟ್ಟಾಗಲೇ ಆ ಥರ ಹಾಕ್ಬಿಟ್ರೆ ಬಿಡೋ ಅಷ್ಟರಲ್ಲಿ ನಾನು ಬಟ್ಟೆನೇ ತೊಳೆದಿರುತ್ತೆ, ನೀರೂ ಚೆನ್ನಾಗಿ ಇದಾಗಿರುತ್ತೆ. ಅದಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದೀನಿ. ಇನ್ನು ಎದ್ದಿದ ತಕ್ಷಣ ನೀರೆಲ್ಲ ಇಟ್ಕೊಂಡು ಸ್ವಲ್ಪ ಬಳಸ್ಕೊಳ್ಳೋದಕ್ಕೆ ಅಂತ ಒಂದು ಕೊಡದಷ್ಟು ನೀರು ಇಟ್ಕೊಂಡು ಒಳಗಡೆ ಇಟ್ಕೊಂಡು ಈಗ ಕಸ ಹೊಡಿತಾ ಇದ್ದೀನಿ. ಈಚೆ ಕಡೆ ಕಸ ಎಲ್ಲ ಹೊಡೆದು, ಅದು ಹಲಸಿನಕಾಯಿ ಎಲ್ಲ ಕಟ್ ಮಾಡಿದ್ರಲ್ಲ ನೈಟ್ ನಾನು ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಅಲ್ಲಿ ಕುತ್ಕೊಂಡು ನಮ್ಮ ಮನೆಯವರೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಹಂಗೆ ಬಿಟ್ಟಿದ್ದಾರೆ. ಈಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಕಬೇಕು. ಮನೆಯಲ್ಲಿ ಏನಾದರೂ ಒಂದು ತಿನ್ನೋದು ತಂದ್ರೂ, ಏನಾದರೂ ಒಂದು ಕೆಲಸ ಮಾಡಿದ್ರು ಅದು ಅರ್ಧ ಮಾಡಿಬಿಡ್ತಾರೆ ನಮ್ಮ ಮನೆಯವರು. ಅದೇನು ಕ್ಲಿಯರಾಗಿ ಇದು ಮಾಡಲ್ಲ ನೋಡಿ. ಆ ಕೆಲಸನ ನನಗಿಟ್ಟಿದ್ದಾರೆ, ಈಗೆಲ್ಲ ಎತ್ತಾಕ್ಬೇಕು ಕ್ಲೀನಾಗಿ. ಪ್ರತಿಯೊಂದು ಇನ್ನೊಂದು ನೆನ್ನೆ ವ್ಲಾಗಲ್ಲಿ ಹೇಳಿದರೆ, ನಿಮಗೆ ನಿಮ್ಮ ಗಂಡನಿಗೆ ನೀವಂದರೆ ಸ್ವಲ್ಪ ಕೋಪ ಅನಿಸುತ್ತೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಿ ಅಂತಂದೊಬ್ರು ಕಾಮೆಂಟ್ ಮಾಡಿದ್ರಿ. ಆ ಥರ ಏನಿಲ್ಲ, ನಾವು ಯಾವಾಗಲೂ ಅಷ್ಟೇ ಆ ಥರ ಜಗಳ ಮಾಡ್ತಾನೆ ಇರ್ತೀವಿ. ಹಾಗಂತ ಜಗಳ ಮಾಡ್ತೀವಿ ಅಂತ ಪ್ರೀತಿ ಕಡಿಮೆ ಇಲ್ಲ ಅಂತ ಅಂದ್ಕೋಬೇಡಿ. ನಮ್ಮ ಇಬ್ಬರಿಗಿರುವಷ್ಟು ಇದು ಕಾನ್ಫಿಡೆಂಟ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು ನಾನೆಲ್ಲೂ ನೋಡಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬರನ್ನ ಬಿಟ್ಟು ಒಬ್ರು ನಾವು ಯಾವತ್ತೂ ಆ ಥರ ಓಡಾಡೋದಾಗಿರ್ಬೋದು, ಇರೋದಾಗಿರ್ಬೋದು ಇದುವರೆಗೂ ಮಾಡಿಲ್ಲ. ಸೊ ಹಂಗಾಗಿ ನಾವು ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ನನಗೆ ನಮ್ಮ ಮನೆಯವ್ರಂದ್ರೆ ತುಂಬ ಇಷ್ಟ. ಅದಕ್ಕೋಸ್ಕರ ಜಗಳ ಆಡ್ತೀವಿ ಅಂದರೆ ಅದು ಯಾವಾಗಲೂ ಅಷ್ಟೇ, ಪ್ರೀತಿ ಇರೋ ಕಡೆ ಜಗಳ ಜಾಸ್ತಿ ಇರುತ್ತೆ ಅಂತಾರಲ್ಲ, ಅದು 100% ನಿಜ. ಎಕ್ಸಾಂಪಲ್ನ ನಮ್ಮನ್ನು ತೊಗೋಬೋದು. ಹಾಗಂತ ನಾವೇನು ಜಾಸ್ತಿ ಸೀರಿಯಸ್ಸಾಗಿ ಜಗಳ ಆ ಥರ ಎಲ್ಲ ಇಲ್ಲ, ಸುಮ್ಮನೆ ಮಾತಿನ ಚಟಪಟಿ ಅಷ್ಟೇ. ಆ ಥರ ಮಾತಾಡ್ತಾ ಇರ್ತೀವಿ. ಅದನ್ನು ನೀವು ಮೊನ್ನೆ ಇಟ್ಟಿದ್ನಲ್ಲ ನೆನ್ನೆ ವ್ಲಾಗಲ್ಲಿ ಸ್ವಲ್ಪ ಜನ ಆ ಥರ ತಿಳ್ಕೊಂಡಿದ್ದೀರಾ. ಇಲ್ಲ, ಅದು ಜಗಳ ಅಲ್ಲ, ಸುಮ್ಮನೆ ನಾವು ಮಾತಾಡಿದ್ದಷ್ಟೇ. ಅದನ್ನು ಲೈವ್ ಆಗಿಟ್ಟರೆ ಚೆನ್ನಾಗಿರುತ್ತೆ, ಯಾವಾಗಲಾದರೂ ನಮಗೆ ನೋಡ್ಕೊಳಕ್ಕಾದ್ರೂ ಚೆನ್ನಾಗಿರುತ್ತೆ ಅಂತಂದು ಇಟ್ಟಿದ್ದೀನಿ. ಹೊರತು ನಮ್ಮ ಮನೆಯವ್ರಿಗೆ ನಾನಂದರೆ ಕೋಪ, ನನಗೆ ನಮ್ಮ ಮನೆಯವ್ರಂದರೆ ಕೋಪ ಹಿಂಗೆ ಯಾವತ್ತೂ ಅಂದ್ಕೊಂಡಿಲ್ಲ. ಅದು ಇಲ್ಲವೇ ಇಲ್ಲ ನಮ್ಮ ಮನಸ್ಸಲ್ಲಿ. ನಾವು ಅದು ವೀಡಿಯೋ ಎಂಡ್ ಮಾಡಿದ ತಕ್ಷಣ ಮತ್ತೆ ನಾವು ನಾರ್ಮಲಾಗಿ ಮಾತಾಡ್ಕೊಂಡೆ ನಾವು ಖುಷಿಯಿಂದ ಇದ್ವಿ. ಆದರೆ ಆ ವಿಡಿಯೋದಲ್ಲಿ ನೋಡಿದ ತಕ್ಷಣ ಹಂಗೆ ಅನಿಸುತ್ತೆ, ಯಾರಿಗೆ ಆಗಿರ್ಬೋದು ಆ ಥರ ಅನಿಸುತ್ತೆ. ಹೇಳ್ರಿ ಪಾಪ, ನಿಮ್ಮದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ನಾವು ಇರೋದು ಈ ಥರ ಅಂತಂದು ಹೇಳ್ತಾ ಇದ್ದೀನಿ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾವು ತುಂಬ ಚೆನ್ನಾಗಿರ್ತೀವಿ, ಸುಮ್ಮನೆ ಹಂಗೆ ಮಾತಿನ ಚಟ್ಪಟಿ ಆ ಥರ ಬಂದಾಗ ಮಾತಾಡ್ತಾ ಇರ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ.
ಇನ್ನೇನು ಕಸ ಎಲ್ಲ ಹಾಕ್ತಿದ್ದಾಯ್ತು ನಾವು 9 ತಿಪ್ಪೆಗೆ. ಈಗ ನೋಡಿ ಬಾಗಿಲು ತೆಗೆದು ಇನ್ನೊಂದು ಸರಿ ಹೋಗ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಈಗೆಲ್ಲ ಕ್ಲೀನಾಗಿದೆ ಈಚೆ ಕಡೆ ಎಲ್ಲನೂ. ನೋಡೋಕ್ಕೂ ಒಂಥರ ಚೆಂದ. ಏನಂದರೆ ಮಳೆ ಒಂದು ಗೋಡೆಗಳೆಲ್ಲ ಸ್ವಲ್ಪ ಕಪ್ಪಾಗಿದೆ. ಅದು ಈಗ ಪೇಂಟ್ ಮಾಡಿಸಿದ್ರು ಅದೇ ಥರನೇ ಆಗುತ್ತೆ. ಹಾಗಾಗಿ ನಾನು ಅದೇ ಥರನೇ ಬಿಟ್ಟಾಕ್ಬಿಟ್ಟಿದ್ದೀನಿ. ಅದಕ್ಕೇನು ತಲೆ ಕೆಡಿಸ್ಕೊತಾ ಇಲ್ಲ. ಇರಲಿ ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಇದ್ದು ಆಮೇಲೆ ನೋಡೋಣ. ದೇವ್ರ ಇಚ್ಛೆ ಅಂತೆ ನಾವು ಒಂದು ಮನೆ ಕಟ್ಟೋ ಥರ ಆಗಿಬಿಟ್ರೆ ಒಂದು ಮನೆ ಕಟ್ಕೊಳ್ಳೋದು ಪುಟ್ಟದಾಗೆ ನಮ್ಗೆ ಇರೋಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಅದೆಲ್ಲ ದೇವ್ರ ಮೇಲೆ ದಯೆ. ನಾವು ಕಷ್ಟಪಡಬೇಕು, ಎಲ್ಲ ದೇವ್ರ ಮೇಲೆ ಹಾಕೋದೇ ಆಗಲ್ಲ. ನಾವು ಕಷ್ಟಪಟ್ಟು ದೇವ್ರನ್ನ ಬೇಡ್ಕೊಂಡ್ರೆ ಏನೋ ಒಂದು ಪ್ರತಿಫಲ ಸಿಗ್ಬೋದು. ನಾವೇನು ಕಷ್ಟಪಡ್ದೇ ದೇವರಿದ್ದಾರೆ, ದೇವ್ರು ನೋಡ್ಕೊತಾರೆ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು ಕಷ್ಟಪಟ್ಟು ನಾವು ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ಕೊಂಡು ಇದು ಮಾಡ್ತಾ ಬಂದರೆ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ನಮ್ಮ ಮನೆಯವರು ನನ್ನ ಮಗ ನೋಡ್ರಿ ಯಾವ ರೇಂಜಲ್ಲಿ ಮಲಗಿದ್ದಾರೆ ಇಬ್ಬರು. ಇನ್ನೂ 7:30 8 ಗಂಟೆ ಆಗ್ತಾಯಿತ್ತು ಆಗಲೇ. ಇನ್ನೂ ಮಲಗಿದ್ರು. ಇವ್ರಿಗಿನ್ನೂ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಮಲಕ್ಕಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಅಲ್ಲಿ ಅವ್ರನ್ನ ನೋಡ್ಕೊಂಡು ನೆಕ್ಸ್ಟ್ ಹಾಲು ತೊಗೊಂಡು ಬರೋಣ ಅಂತ ನಾವು ಅಮ್ಮರ ಮನೆ ಹತ್ರ ಬರ್ತಾಯಿದ್ರೆ, ಇದು ಹಸು ಕರು ಆಗ್ತಲ್ಲ ಮೊನ್ನೆ, ಅದು ಹಸು ಅದು ಬಂದುಬಿಟ್ಟು 15 ದಿನದ ಮೇಲೇ ಆಗಿದೆ ಕರು ಹಾಕ್ಬಿಟ್ಟು. ಈಗ ಹಾಲು ಹಿಂಡ್ತಾ ಇದ್ದಾರಲ್ಲ ಅದು. ಇವರು ರೋಜನು ನನ್ನ ತಮ್ಮ ಎದ್ದಿದ ತಕ್ಷಣ ಹಾಲು ಹಿಂಡೋದು, ಅದನ್ನ ಡೈರಿಗೆ ಹಾಕೋದು, ಸಗಣಿ ಎತ್ತಕ್ಕೋದು, ಈ ಥರ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಇವರು ಅಷ್ಟೇ ಟೀ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿಯೋದು 7 ಗಂಟೆ ಮೇಲೇ ಆಗುತ್ತೆ. ಯಾಕಂದರೆ ಈ ಥರ ಕೆಲಸಗಳೆಲ್ಲ ಮಾಡಬೇಕಲ್ಲ. ಇನ್ನು ನಂದು ಬೇರೆ ಥರ ಕೆಲಸ, ಅವ್ರದ್ದು ಬೇರೆ ಥರ ಕೆಲಸ. ಹಂಗೆ ಇಲ್ಲಿ ಚಿಂಟು ಬಂದುಬಿಟ್ಟು ನಮ್ಮ ಪಾರುನ ನೋಡ್ತಾ ಇರ್ಬೋದು, ಓಡಾಡಿಸ್ತೈತೆ ಆ ಕಡೆ ಈ ಕಡೆ. ನಮ್ಮಮ್ಮ ಅವರು ಕೆಲಸ ಮಾಡೋವರೆಗೂ ಈ ಥರ ಚಿಕ್ಕ ಪುಟ್ಟ ಕೆಲಸಗಳು ಇವರು ಮಾಡ್ತಾಯಿರ್ತಾರೆ. ಅಂದರೆ ಕಸ ಹೊಡಿಯೋದು, ಸಗಣಿ ಎತ್ತಾಕೋದು, ಇದು ಸೌದೆ ಒಲೆಯಲ್ಲಿ ಏನಾದರೂ ಅಡುಗೆ ಮಾಡಿದರೆ ಬೂದಿ ಎಲ್ಲ ಎತ್ತಾಕೋದು, ಪಾತ್ರೆಗಳು ತೊಳೆಯೋದು, ಈ ಥರ ಕೆಲಸಗಳೆಲ್ಲ ಮಾಡಿಕೊಡ್ತಾ ಇರ್ತಾರೆ ಹೆಲ್ಪು ಮನೇಲಿದ್ದಾಗ. ಇನ್ನು ಹಸುಗಳು ಎಲ್ಲ ಮೇಯಿಸ್ಕೊಂಡು ಬರೋದೆಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನೇ. ಈಗ ಸದ್ಯಕ್ಕೆ ಬೇಸಿಗೆ ಅಂತಂದು ಎಲ್ಲೂ ಹೊಡ್ಕೊಂಡು ಹೋಗ್ತಾ ಇಲ್ಲ. ಇನ್ನು ಮಳೆಗಾಲ ಸ್ಟಾರ್ಟಾಗಿ ಹುಲ್ಲೆಲ್ಲ ಮೇವೆಲ್ಲ ಬಿದ್ದುಬಿಟ್ರೆ ಹಸುಗಳಿಗೆ ಇನ್ನು ಡೈಲಿ ರೆಗ್ಯುಲರಾಗಿ ನಮ್ಮ ಅಪ್ಪ ನಮ್ಮ ಅಮ್ಮನೇ ಕರ್ಕೊಂಡೋಗಿ ಮೇಯಿಸ್ಕೊಂಡು ಬರ್ತಾರೆ. ಇನ್ನು ಮನೆ ಕೆಲಸ ರೋಜಂದಾಗಿರುತ್ತೆ. ನನ್ನ ತಮ್ಮ ಹೊರಗಡೆ ಕೆಲಸ ಅಂದರೆ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾನೆ ಅವನು, ಅದು ಇದು ಅಂತಂದು. ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಯಾರೂ ಫ್ರೀ ಇರಲ್ಲ. ರೋಜಾ ಒಬ್ಬಳೇ ಕೆಲಸ ಮಾಡ್ತಾ ಇರ್ತಾಳೆ, ನೀವು ಯಾರೂ ಹೆಲ್ಪ್ ಮಾಡಲ್ಲ ಅಂತ ತುಂಬ ಜನ ಹೇಳ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ. ಈ ಮಧ್ಯೆ ಹೇಳ್ತಿಲ್ಲ, ಯಾಕಂದರೆ ನಾನು ವೀಡಿಯೋಸ್ ಶೂಟ್ ಏನೂ ಮಾಡ್ತಾಯಿಲ್ಲ. ಸ್ವಲ್ಪ ಹೊರಗಡೆ ಓಡಾಡೋದು ಅದೆಲ್ಲ ಜಾಸ್ತಿ ಆಯ್ತಲ್ಲ ನಮ್ಮದು. ಹಾಗಾಗಿ ಇಲ್ಲಿ ಮನೆ ಹತ್ರ ಏನೂ ಮಾಡ್ತಿಲ್ಲ ಹಂಗೆ ಅಂತೀರಾ. ಸೊ ಅವ್ರಿಗೆ ಆ ಕೆಲಸ ಬಿಟ್ಟರೆ ಇನ್ನೇನು ಬೇರೆ ಕೆಲಸ ಇಲ್ಲ. ನನಗೆ ವೀಡಿಯೋಸು ಇದು ಮನೆ ಕೆಲಸ ಬಿಟ್ಟರೆ ನನಗೂ ಬೇರೆ ಕೆಲಸ ಏನೂ ಇಲ್ಲ. ಹಾಗಾಗಿ ಅವ್ರವ್ರ ಕೆಲಸಗಳು ಅವರೇ ಮಾಡಬೇಕಲ್ಲ. ಸೊ ನಾನು ನನ್ನ ಕೆಲಸನೂ ಮಾಡಿ ಆ ಕೆಲಸನೂ ಮಾಡೋಕ್ಕೆ ನನಗೆ ಅಷ್ಟೊಂದು ಶಕ್ತಿ ಇಲ್ಲ, ಇನ್ನೊಂದು ಅಷ್ಟೊಂದು ಇದಿಲ್ಲ, ಟೈಮು ಇಲ್ಲ ಮಾಡಿಕೊಡೋ ಅಷ್ಟು. ಅವ್ರದ್ದು ಆ ಕೆಲಸ, ನಂದು ಈ ಕೆಲಸ. ನಮ್ಮ ಮನೆಯವ್ರದ್ದು ಕಂಬಿ ಕಟ್ಟೋ ಕೆಲಸ, ನಮ್ಮಮ್ಮವ್ರದ್ದು ಹಸುಗಳು ಮೇಯಿಸ್ಕೊಂಡು ಬಂದು ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡೋದು. ಈ ಥರ ಎಲ್ಲರೂ ಮಾಡಲೇಬೇಕು. ಇನ್ನು ಹಸುಗಳು ಎಲ್ಲ ಸಾಕಿದ್ವಿ. ಈಗ ನಾನು ಸಾಕ್ತೀನಿ ಹಂಗಂತ ಬಂದುಬಿಟ್ಟು ರೋಜವ್ರು ಬಂದುಬಿಟ್ಟು ನಮ್ಮನೆ ಕೆಲಸ ಮಾಡಿಕೊಡ್ತಾರ? ಇಲ್ವಲ್ಲ. ಹಂಗೆ ಅವ್ರವ್ರ ಮನೆ ಕೆಲಸ ಅವರೇ ಮಾಡಬೇಕು. ಮೇಯ್ನು ಸ್ವಲ್ಪ ಜನಕ್ಕೆ ತಲೆಗೆ ಹೋಗ್ಬೇಕಂದ್ರೆ ನಾವು ಈಗ ಸದ್ಯಕ್ಕೆ ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ನಾವು ಹಸುಗಳನ್ನ ಸಾಕಬೇಕು. ನಾನು ಒಬ್ಬಳೇ ಕೆಲಸ ಮಾಡ್ತಾಯಿರ್ಬೇಕು. ಅವಾಗ ರೋಜಾ ಬಂದು ಮಾಡಲಿ ಅಂತ ನೀವು ಯಾರಾದರೂ ಅಂತೀರೇನೋ, ಆಗ ನೋಡೋಣ. ಯಾರು ಅನ್ನಲ್ಲ, ಯಾಕೆಂದರೆ ಇಲ್ಲೇ ತವ್ರ ಮನೆ ಇದೆಯಲ್ಲ. ಹಾಗಾಗಿ ನಮಗೂ ಅವ್ರಿಗೂ ಸ್ವಲ್ಪ ಏನಾದರೂ ಇಡಬೇಕು ಅಂತ ಸ್ವಲ್ಪ ಜನ ನೋಡ್ತಾ ಇರ್ತೀರ. ಆದರೆ ನಾವು ಅದೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ. ರಿಯಲ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋರು ನಾವು ಮೇಯ್ನು. ಹಂಗಾಗಿ ನಾವು ಯಾವುದೇ ಥರ ಕಾಮೆಂಟ್ಸ್ ಬಂದರೂ ಅವರು ಓದ್ತಾರೆ, ನಾವು ಓದ್ತೀವಿ. ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಕುತ್ಕೊಂಡು ಚಿಂತೆ ಮಾಡಿ ನಾವು ಅವ್ರು ಜಗಳ ಹಿಡಿಯೋದು, ಮತ್ತು ಅವರು ಮನಸ್ಸು ಬೇಜಾರು ಮಾಡ್ಕೊಳ್ಳೋದು ನಮ್ಮ ಮೇಲೆ, ನಾವು ಅವ್ರ ಮೇಲೆ ಮನಸ್ಸು ಬೇಜಾರು ಮಾಡ್ಕೊಳ್ಳೋದು, ಈ ಥರ ನಾವು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ನಾವು ರಿಯಲೈಸ್ ಆಗಿದ್ದೀವಿ ನಮ್ಮ ಜೀವನ ಇದು, ಅವ್ರ ಜೀವನ ಅದು ಅಂತ. ಹಂಗಂತ ಒಬ್ರು ಯಾರೂ ತೊಗೊಳಕ್ಕೆ ಇಷ್ಟಪಡಲ್ಲ. ನಾವು ಅವ್ರವ್ರ ಕೆಲಸಗಳು ಅವ್ರು ಮಾಡ್ಕೊತಾ ಇರ್ತೀವಿ. ಎಲ್ಲರೂ ಬ್ಯುಸಿ, ಯಾರೂ ಫ್ರೀ ಇಲ್ಲ ಇಲ್ಲಿ. ಸೊ ಹಂಗಾಗಿ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಾಗೆಲ್ಲ ಕಾಮೆಂಟ್ಸ್ ಮಾಡ್ತಾಯಿದ್ರು. ಈಗ ರೋಜನ್ ನೋಡಿದ್ರಲ್ಲ, ಪಕ್ಕ ಮಾಡ್ತೀರಾ ಅಂತ ನಾನು ಮುಂಚೆನೇ ಹೇಳಿದೆ. ಅಲ್ಲಿಂದ ಹಾಲು ತೊಗೊಂಡು ಬಂದು ಈಗ ಟೀ ಮಾಡೋಣ ಅಂತಂದು ಇಡ್ತಾಯಿದ್ದೀನಿ. ನಮ್ಮ ಮನೆಯವರು ಇನ್ನೇನೋ ಕೆಲಸಕ್ಕೆ ಅಂತ ಹೊರಡ್ತಾರೆ ಅವರು. ಅಷ್ಟರಲ್ಲಿ ನಾನು ಟೀ ಮಾಡ್ಕೊಂಡು ಇಬ್ಬರು ಕುಡಿದು ನೆಕ್ಸ್ಟ್ ನನ್ನ ಕೆಲಸಗಳಲ್ಲಿ ನಾನು ಬ್ಯುಸಿ ಆಗ್ತೀನಿ. ಅವರು ಕೆಲಸ ಮಾಡ್ಕೊಂಡು ಬರ್ತಾರೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು. ಹಾಲು ಬಂದುಬಿಟ್ಟು ಇದು ಎಮ್ಮೆ ಹಾಲಲ್ಲ, ಸೀಮೆ ಹಸಿನ ಹಾಲೇನೆ. ಎಮ್ಮೆ ಹಾಲಾದರೆ ನಂಗೆ ತುಂಬ ಚೆನ್ನಾಗಿ ಮಂದ ಬರುತ್ತೆ ಟೀ ಕಾಫಿ ಅನ್ನೋದು. ಈಗ ಸದ್ಯಕ್ಕೆ ಎಮ್ಮೆಗಳು ಯಾವೂ ಕರಿತಾ ಇಲ್ಲ. ನಮ್ಮ ಅಮ್ಮವರು 2 ಎಮ್ಮೆ ಇದ್ದಾವೆ, ಅವು ಯಾವೂ ಹಾಲು ಹಿಂಡ್ತಾ ಇಲ್ಲ. ಸೊ ಹಂಗಾಗಿ ಸೀಮೆ ಹಸಿದೆ ಬಳಸ್ಕೊತಾ ಇದ್ದೀವಿ. ಆದರೆ ನನಗೆ ಎಮ್ಮೆ ಹಾಲಲ್ಲಿ ಕುಡಿದಷ್ಟು ಇದು ನನಗೆ ಸೀಮೆ ಹಸಿನ ಹಾಲು ಅಂದರೆ ಸ್ವಲ್ಪ ಇದೇನೆ. ಆದರೆ ಇನ್ನು ಬೆಳಗ್ಗೆ ಟೈಮ್ ಕುಡಿದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಟೀ ಕಾಫಿ. ಅದು ಬಿಡೋಕ್ಕಾಗಲ್ಲ, ಅದು ಅಭ್ಯಾಸನ. ಅದಕ್ಕೋಸ್ಕರ ನಾನು ಮಾಡಿ ಕುಡಿತಾ ಇರ್ತೀವಿ. ಈಗ ಏಲಕ್ಕಿ ಎಲೆ ತಗೊಂಡೆ 1-2 ಟೀಗೆ ಹಾಕೋಣ ಅಂತಂದು. ಹಿಂಗೆ ಪ್ರತಿಯೊಂದು ಕೆಲಸನೂ ಎಲ್ಲರ ಮನೆಯಲ್ಲೂ ಇರುತ್ತೆ, ಯಾರೂ ಫ್ರೀಯಾಗಿರಲ್ಲ. ಈಗಿನ ಕಾಲದಲ್ಲಂತೂ ಹೆವಿ ಬ್ಯುಸಿಯಾಗಿರೋಕ್ಕೆ ಇಷ್ಟಪಡ್ತಾರೆ ಎಲ್ಲರೂ. ಹಾಗಾಗಿ ಅವ್ರ ಮನೆ ಕೆಲಸ ಅವರೇ ಮಾಡ್ಕೊತಾರೆ. ನಮ್ಮ ಮನೇಲಿ ತುಂಬ ಕೆಲಸ ಇದೆ, ಬನ್ನಿ ಮಾಡಿಕೊಡಿ ಅಂದರೆ ಯಾರೂ ಬಂದು ಮಾಡಿಕೊಡಲ್ಲ. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗೋಣ ನಾಳೆ.